ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಟಾಪಿಕ್ಸ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾಡಿದ್ದೀವಿ. ಅದೇ ರೀತಿ ಮಾಡಲ್ ಟೆಸ್ಟ್ ಕೂಡ ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ಒಂದು ಟೆಸ್ಟ್ ಮಾಡಿದ್ರಿ, ಅದರಲ್ಲಿ GK, ಮ್ಯಾಥ್ಸು ಹಾಗೆ ಸೈನ್ಸ್ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದು. ಇವತ್ತಿನ ಕ್ಲಾಸಲ್ಲಿ ಭಾಳ ಜನ ರೆಸ್ಪಾನ್ಸ್ ಚಲೋ ಮಾಡಿರಿ, ಕಾಲ್ ಕೂಡ ಮಾಡ್ತೇನೆ, ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಕ್ಲಾಸಸ್ಸು. ನಿಮ್ಮ ಕಂಟಿನ್ಯೂ ರೆಗ್ಯುಲರ್ ಆಗಿ ನಿಮ್ಮ ಎಕ್ಸಾಮ್ ಬರೋವರೆಗೂ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತರ್ತೀನಿ. 100% ನಿಮ್ಮ ಎಕ್ಸಾಮ್ ಅದೇ ಥರ ಕ್ವಶನ್ಗಳನ್ನು ಬರುವಂಥವು ಇರ್ತವೆ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀವಿ, ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ಗಳಿರ್ತಾವಲ್ಲ, ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ C ಅಂತಿರುತ್ತೆ. ಅದೇ ರೀತಿ ರೀಸನಿಂಗ್ ಸಂಬಂಧಪಟ್ಟಂತೆ ಸೆಕ್ಷನ್ D ಅಂತಿರುತ್ತೆ. ಓಕೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ ಇರ್ತವೆ? 15. ರೀಸನಿಂಗ್ ಸಂಬಂಧಪಟ್ಟಂತೆ 5 ಕ್ವಶನ್ ಇರ್ತವೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂತಂದ್ರೆ, ಇವತ್ತಿನ ಇನ್ನು ಮುಂದೆ ಮ್ಯಾಥ್ಸ್ ರೀಸನಿಂಗ್ ಸಂಬಂಧಪಟ್ಟಂತೆ ಸಪ್ರೇಟಾಗಿ ನಿಮಗೆ ಕ್ಲಾಸಸ್ ಮಾಡ್ತಿದ್ದೀನಲ್ಲ, ಅವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ ಓವರ್ ಇಂಡಿಯಾ ಟ್ರೇಡ್ಮ್ಯಾನ್ ಆಗಲಿ, ನಾರ್ಮಲ್ JD ಆಗಲಿ, ಇನ್ನಿತರೆ ಅಗ್ನಿವೀರ್ ಎಕ್ಸಾಮ್ಗಳಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದೇ ಥರ ಕ್ವಶನ್ಗಳು ನಿಮಗೆ ಅರೈಸ್ ಆಗ್ತವೆ. ಎಕ್ಸಾಮ್ ಮುಗಿದ ತಕ್ಷಣ ಬಂದುಬೇಕಾದ್ರೆ ನೋಡಿರಿ. ಓಕೆ, ಡನ್. ಎಸ್, ಏನು ನೋಡೋಣ ಅಂತ ಹೇಳಿದ್ದೀವಿ ನಾವು, ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಕ್ಸಾಮ್ ಸಮೀಪದ ಇನ್ನೂ ವೆರಿ ಇಂಪಾರ್ಟೆಂಟ್. ಹುಡುಗರು ಭಾಳ ರೆಸ್ಪಾನ್ಸ್ ಮಾಡತ್ತೀರಿ, ಭಾಳ ಮೆಸೇಜ್ ಮಾಡತ್ತೀರಿ. ಸ್ವಲ್ಪ ಫ್ರೀ ಇರೋದ ಕಾರಣ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಓಕೆ, ರೆಗ್ಯುಲರ್ ಆಗಿ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾಡಿರಿ ಅಂತೀರಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಎಲ್ಲ ತೆಗೆದಿಟ್ಟಿನಿ, ಡೋಂಟ್ ವರಿ. ಓಕೆ, ಎಸ್, ಇನ್ನೂ ವಿಡಿಯೋವನ್ನು ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಡನ್. ಓಕೆ, ಸೆಕ್ಷನ್ C ಅಂತೇಳಿ ಮ್ಯಾಥಮೆಟಿಕ್ಸಿಂದ 31ನೇ ಕ್ವಶನ್ದಿಂದ 40. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗೈತಿ, ಇರಲಿ, ಅದೇನಾರು ಇರಲಿ. ಏನು ಸೆಕ್ಷನ್ C ಅಂದರೆ ಏನು? ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, 15 ಕ್ವಶನ್ ಕರೆಕ್ಟ್. ಅದು 31ರಿಂದ 45. ಮುಂದಿನ 5 ಕ್ವಶನ್ಗಳು ರೀಸನಿಂಗ್ ಆಗಿರ್ತವೆ. ಓಕೆ, ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಟ್ ಮಾಡಲಿಲ್ಲ, ನೆಕ್ಸ್ಟಲ್ಲಿ ನಾನು ಮಾಡೋಕ್ಕೆ ಹೇಳ್ತೀನಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನು, ವಾಟ್ ಈಸ್ ದ ಫಾರ್ಮುಲಾ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್? ಅಂದ್ರೆ ತ್ರಿಭುಜದ ಏರಿಯಾ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು ಅಂತ ಕೇಳ್ಯಾರ. ಏನು? ಏರಿಯಾ, ವಿಸ್ತೀರ್ಣ = 1/2 ಇಂಟು B ಇಂಟು H, ಅಂದರೆ ಬೇಸ್ ಇಂಟು ಹೈಟ್, ಪಾದ ಇಂಟು ಎತ್ತರ. ಎಲ್ಲೈತೆ ನೋಡಿರಿ, ಮಧ್ಯದಲ್ಲಿ ಇಂಟು ಇರಬೇಕು. ಇಲ್ಲಿ ನೋಡಿರಿ ಮೈನಸ್ ಅದ, ಇದು ಬರೋಂಗಿಲ್ಲ. ಓಕೆ, ಇದು ಪ್ಲಸ್ ಅದ, ಇದು ಬರೋಂಗಿಲ್ಲ. ಇದು ಡಿವೈಡೆಡ್ ಬೈ ಅದ, ಇಲ್ಲಿ ಅದ ನೋಡಿರಿ. ಆಪ್ಷನ್ ನಂಬರ್ D ನೋಡಿರಿ, 1/2 ಇಂಟು B ಇಂಟು H. ಫಾರ್ಮುಲಾ 100% ಕೇಳ್ತಾರೆ ಅಂತ ಹೇಳಿದ್ನಿ. ಇದು ಕೇಳಿದ ಕ್ವಶನ್. ಫಾರ್ಮುಲಾಸು ವೆರಿ ಇಂಪಾರ್ಟೆಂಟು. ಫಾರ್ಮುಲಾ ನೆನಪಿಟ್ಟರೆ 1 ಮಾರ್ಕ್ಸ್ ಫಿಕ್ಸು. ಇದು ಕೇಳಿದ ಪ್ರಶ್ನೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ದೆನ್ ಕಂಪ್ಲೀಟಾಗಿ ವಿಡಿಯೋ ಮುಗಿಯುವವರೆಗೂ ನೋಡಿರಿ. ಯಾಕಂದ್ರೆ ಇದೇನು ಫಾರ್ಮುಲಾ ಬಂದತ್ತಲ್ಲ ಮೆನ್ಸುಲೇಷನ್ ಚಾಪ್ಟರ್ ಮೇಲೆ, ಈ ಚಾಪ್ಟರ್ ಮೇಲೇ ಒಂದೇ ಸೆಷನ್ ಒಳಗೆ ಬಂದಂತಹ ಕ್ವಶನ್ಗಳಾಗಲಿ, ಬೇರೆ ಸೆಕ್ಷನ್ ತಂದಂಥದ್ದು ಮಿಕ್ಸ್ ಮಾಡೀನಿ. 3 ಕ್ವಶನ್ ಬಂದವು ಈ ಒಂದು ಟಾಪಿಕ್ನಾಗ. 3 ಕ್ವಶನ್ ಹಾಕೀನಿ ಈ ಶಿಫ್ಟ್ನಾಗ. ಬೇಕಾದ್ರೆ ಮುಗಿಯುವವರೆಗೂ ಎಂಡ್ವರೆಗೂ ನೋಡಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ. ಮುಗಿಯುವವರೆಗೂ ಬೇಕಾದ್ರೆ ನೀವು ಅರ್ಧಕ್ಕೆ ಬಿಟ್ಟರೆ ನಿಮಗೆ ಲಾಸ್, ನನಗೇನು ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ತೆಗೆದು ನೋಡಿರಿ, ಕ್ವಶನ್ಸ್ ಅದಾವೆ ಇಲ್ಲಿ ಹಿಂದಿನ ವರ್ಷದಾಗ ಅಂತೇಳಿ. ಡನ್. ಓಕೆ, ನೋಡಿರಿ. ಫೈಂಡ್ ದ LCM ಆಫ್ 3, 4, 5 ಅಂದ್ರೆ 3, 4 ಮತ್ತು 5ರ ಲಸಾ ಕಂಡುಹಿಡಿಯಿರಿ. ಒಂದು ನಿಮಗೆ ಲಸಾ ಮತ್ತು ಮಸಾ ಟಾಪಿಕ್ ಹೇಳೋದು ಮುಂದೆ ತಲೆಯಾಗಿರಲಿ. ಈ 3, 4, 5 ಒಂದ ಮಗ್ಗಿ ಒಳಗಂತೂ ಇಲ್ಲ, ಡೈರೆಕ್ಟ್ ಮಲ್ಟಿಫಿಕೇಷನ್ ಮಾಡಿಬಿಡ್ರಿ. 3, 4, 12, 12 ಎಷ್ಟು? 60. ಫೈನಲ್ ಆನ್ಸರ್ ಎಷ್ಟು? 60. ಆಪ್ಷನ್ ನಂಬರ್ B. ವೆರಿ ಇಂಪಾರ್ಟೆಂಟ್. ನೀವು ಈ ಕಡೆ 3, 4, 5 ಬರೋದು ಹಿಂಗೆ ಲೈನ್ ಹೇಳೋದು, ಮತ್ತು 3, 4 ಅವು ಒಂದ ಮಗ್ಗಿ ಒಳಗೆ ಏನು ಇದ್ದು ಅನ್ನೋ ಹಿಡಿದು, ಬೇರೆ ಮಗ್ಗಿ ಒಳಗೆ ಪ್ರತಿಯೊಂದು ಅಂಕಿನೂ ಇದ್ದನ್ನು ಡೈರೆಕ್ಟ್ ಮಲ್ಟಿಫಿಕೇಷನ್ ಮಾಡಿ ಇಟ್ಬಿಟ್ರೆ ಫೈನಲ್ ಆನ್ಸರ್. ಯಾವುದು? ಲಸ ಅಂದಾಗಷ್ಟ. ಇದ್ರದ ಒಂದು ವೇಳೆ ಮಸ ಕೇಳ್ರಿ ಏನಾಗತ್ತೆ ಹೇಳ್ರಿ, ಕಮೆಂಟ್ ಮಾಡಿರಿ. ಇದ್ರದ ಒಂದು ವೇಳೆ ಮಸ ಕೇಳ್ರಿ ಏನಾಗತ್ತೆ, ಕಮೆಂಟ್ ಮಾಡಿರಿ. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ, ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಎಸ್, ಕನ್ವರ್ಟ್ 10 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. ನಾನು ಸಮಯ ಮತ್ತು ದೂರ ಅದನ್ನು ಟಾಪಿಕ್ ಮಾಡೀನಿ. ಆ ಟಾಪಿಕ್ ಒಳಗೆ ಹೇಳಿ ನಾನು ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಅದೇ ರೀತಿ
ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಏನು ಮಾಡಬೇಕು, ಮಲ್ಟಿಫಿಕೇಷನ್ ಬೈ ಎಷ್ಟು ಮಾಡ್ಬೇಕು ರೀ, ಇಲ್ಲಿ ನೋಡಿರಿ ಮೀಟರ್ದಿಂದ ಕಿಲೋಮೀಟರ್ ಕೊಂಟಿ, ಇಲ್ಲಿ ದೊಡ್ಡದು ಕೊಂಟಿ ಅಂದ್ರೆ ದೊಡ್ಡ ಸಂಖ್ಯೆ ಮೇಲೆ ಇರಬೇಕು. ಒಂದು ನನಗೆ 5, ಇನ್ನೊಂದು 18, 2 ಸಂಖ್ಯೆ ಅದಾವೆ. ಈಗ ಮೀಟರ್ ಸಣ್ಣದು, ಕಿಲೋಮೀಟರ್ ದೊಡ್ಡದು ಹೊಂಟಿವಲ್ಲ, ದೊಡ್ಡ ಸಂಖ್ಯೆ ಮೇಲೆ ಇರಬೇಕು, ಸಣ್ಣ ಸಂಖ್ಯೆ ಕೆಳಗಿರಬೇಕು. ಈ ಕಿಲೋಮೀಟರ್ದ ಮೀಟರ್ ಕೊಂಟಿ ಅಂದ್ರೆ ಸಣ್ಣ ಸಂಖ್ಯೆ ಮೇಲಿದ್ದು ದೊಡ್ಡ ಸಂಖ್ಯೆ ಕೆಳಗಿರ್ಬೇಕು. ಯಾವುದು ಕೊಂಟಿ, ಸಣ್ಣದು ಕೊಂಟಿ ಅಂದರೆ ಮೇಲೆ ಸಣ್ಣದು. ಇದನ್ನು ಹೇಳಿ, ಓಕೆ ಗೊತ್ತಾಯ್ತಲ್ಲ. ಎಸ್, ಈಗ ಈ ಲೆಕ್ಕಕ್ಕೆ ಬರೋಣ. ಏನೈತಿ, 10 ಮೀಟರ್ ಪರ್ ಸೆಕೆಂಡ್. 10 ಅದ, ಮೀಟ್ರ್ ಪರ್ ಸೆಕೆಂಡ್ ಅದ. ಓಕೆ, ಅಂದ್ರೆ 10 ಇಂಟು ನಾವು ಕಿಲೋಮೀಟ್ರಿಗೆ ಮಾಡಬೇಕಾಗಿತ್ತು, ದೊಡ್ಡ ಸಂಖ್ಯೆ ಮೇಲೆ ಡಿವೈಡೆಡ್ ಬೈ 5. 5 ಒಂದಲೇ 5ರಲ್ಲಿ 18ರಲ್ಲಿ ಎಷ್ಟು, 36, 36 ಕಿಲೋಮೀಟರ್ ಪರ್ ಅವರ್. ಇದಕ್ಕೆ ಕನ್ವರ್ಟ್ ಮಾಡೋದಾರ ನೋಡ್ರಪ್ಪ, ಹೌದಿಲ್ಲ? ಅಂದ್ರೆ ಆನ್ಸರ್ ಯಾವುದು, 36 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಡಿ ನೋಡಿರಿ. ಕೇಳಿದ ಪ್ರಶ್ನೆಗಳದಾವ, ಒಂದು ಸಲ ಲಕ್ಷ್ಯ ಕೊಡ್ರಿ, ಬರ್ಕೊಂತಿಟ್ಕೊಂಡ್ರು ಏನು ಲಾಸ್ ಆಗೋಂಗಿಲ್ಲ. ಓಕೆ, ಎಸ್, ನೆಕ್ಸ್ಟ್ ತೊಗೊಂಡ್ರಿ. ಸ್ವಲ್ಪ ಕ್ವಶನ್ ಹಿಂದೆ ಮುಂದಾಗಿರ್ತಾವೆ ನಂಬರ್ಸು, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡೋಕೆ ನಿಮ್ಗೆ ಅವಸರದಾಗ ಆಗೈತೆ ಅಷ್ಟೆ. ಓಕೆ, ದೆನ್ ನೆಕ್ಸ್ಟ್, ಫೈನ್ ದ ಏರಿಯಾ ಆಫ್ ಸರ್ಕಲ್ ಮೇಡ್ ಆಫ್ 1 ಮೀಟರ್ ವಯರ್. ಅಂದ್ರೆ 1 ಮೀಟ್ರ್ ವಯರ್ ಐತ್ರಿ, ಅದರಿಂದ ಒಂದು ಸರ್ಕಲ್ ಮಾಡಿದ್ರೆ ಅದು ಏರಿಯಾ ಎಷ್ಟು ಆಕತಿ ಅಂತ ಕೇಳ್ಯಾರ. ಓಕೆ, ಈಗ ಆಪ್ಷನ್ಗಳೆಲ್ಲ ಎತ್ತರಾಗದಾವ, ಸೆಂಟಿಮೀಟರ್ದಾಗದಾವ. ಈಗ 1 ಮೀಟ್ರ್ ಅನ್ನೋದನ್ನು ನಾನು ಸೆಂಟಿಮೀಟ್ರ್ ಮಾಡ್ಕೋತೀನಿ. ಅಂದರೆ ಎಷ್ಟಾಗತ್ತೆ ರೀ, 100 ಸೆಂಟಿಮೀಟರ್. ಯೂನಿಟ್ಸ್ ಗೊತ್ತಿರಬೇಕು, ಮೀಟರ್ ಟು ಸೆಂಟಿಮೀಟ್ರ್, ಸೆಂಟಿಮೀಟರ್ ಟು ಮೀಟರ್, ಮೀಟರ್ ಟು ಕಿಲೋಮೀಟ್ರ್ ಗೊತ್ತಿರ್ಬೇಕಾ. ಎಸ್, ನೆಕ್ಸ್ಟ್ ಈಗ ನೋಡ್ರಿ, ಈಗ ಫಸ್ಟಿಗೆ ನನಗೆ ಏರಿಯಾ ಕಂಡುಹಿಡಿಬೇಕಂದ್ರೆ ತ್ರಿಜ್ಯ ಬೇಕು. ತ್ರಿಜ್ಯ ಐತನಿಲ್ಲೇ ಇಲ್ಲ, ಇಲ್ಲಿ ನೋಡ್ರಿ, ಏರಿಯಾ ಈಕ್ವಲ್ ಟು ವೃತ್ತದ ಸರ್ಕಲ್ ಅಂದ ನೋಡ್ರಿ. ಸರ್ಕಲ್ 1 ಮೀಟ್ರ್ ವೈರ್ ಐತಿ, ಅದರಿಂದ ಒಂದು ಸರ್ಕಲ್ ಮಾಡಿದರೆ ಅದರ ಏರಿಯಾ ಎಷ್ಟು ಬರೋದು. ನನಗೆ ಆರ್ ಗೊತ್ತಿಲ್ಲ ಇಲ್ಲಿ, ಅಂದ್ರೆ ಆರ್ ಗೊತ್ತಿಲ್ಲದ್ರೆ ನಾನು ಏನು ಮಾಡಬೇಕು, ಸುತ್ತಳತೆ ಕಂಡುಹಿಡಬೇಕು. ಫಸ್ಟಿಗೆ ಸುತ್ತಳತೆ ಫಾರ್ಮುಲಾ ಏನೈತೆ ರೀ, 2πr. ಏನೂ ಕೊಟ್ಟಿಲ್ಲ, ಬರೀ 1 ಮೀಟ್ರ್ ಇದನ್ನಷ್ಟ ಕೊಟ್ಟಾನ, ಇದ್ರ ಮೇಲೆ ನಾನು ಕಂಡುಹಿಡಿಬೇಕು. ಓಕೆ, ಇಲ್ಲಿ ನಾ ಆರ್ ಕಂಡುಹಿಡ್ಕೋತೀನಿ. ಹೆಂಗೆ, ಈಗ ಸುತ್ತಳತೆ ಆಲ್ರೆಡಿ ಕೊಟ್ಟಾನಿ, 1 ಮೀಟ್ರ್ ವೈರ್ ಅದು ಕೊಟ್ಟಾನಿಲ್ಲ, ಅಂದ್ರೆ 100 ಸೆಂಟಿಮೀಟ್ರ್ ಐತಿಲ್ಲ, ಅದನ್ನ ಇಲ್ಲಿ ಫಿಲ್ ಮಾಡೋದು. ಈಗ ನೋಡಿರಿ, ನೆಕ್ಸ್ಟ್ ಏನೈತೆ ರೀ, ಸುತ್ತಳತೆ ಈಕ್ವಲ್ ಟು 2πr. ಸರ್ಕಂಫರೆನ್ಸ್, ಸುತ್ತಳತೆ ಅಂದರೆ ಸರ್ಕಲ್ದು. ಓಕೆ, ಎಸ್, 100 ಮೀಟ್ರದಿಂದ ಕನ್ವರ್ಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ 2 ಇಂಟು ಪೈ ವ್ಯಾಲ್ಯೂ ಎಷ್ಟು ಅದ, 22/7. ಆರ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು ನೀವು. ಓಕೆ, ಅಂದ್ರೆ ಆರನ್ನು ಇಲ್ಲೇ ಇಟ್ಕೊಂಬಿಟ್ರಿ ಒಂದು ಕಡೆ, ಇವನ್ನೆಲ್ಲ ಈ ಕಡೆ ಕರ್ಕೊಂಬಿಟ್ರಿ. ನೋಡ್ರಿ, ಇವೆಲ್ಲ ಅದಾವಲ್ಲ, ಇವನ್ ಈಕ್ವಲ್ ಟು ಈ ಕಡೆ ಶಿಫ್ಟ್ ಮಾಡಿಬಿಟ್ರಿ. ಅಂದ್ರೆ ಇಲ್ಲಿ 100 ಅದ, ಇದು 7 ಈ ಕಡೆ ಹೋದ್ರೆ ಮೇಲೆ ಇಂಟು ಆಗುತ್ತೆ, ಡಿವೈಡೆಡ್ ಬೈ ಇವೆರಡು ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಡನ್. ಎಸ್, 2 1 2 50. ನೆಕ್ಸ್ಟ್ 2 11 2 25. ಮಗ್ಗಿ ಬರಬೇಕು. 25 ಏಳು ಎಷ್ಟು, 25 ಏಳು ಎಷ್ಟು, 175 ಡಿವೈಡೆಡ್ ಬೈ 11 ಸೆಂಟಿಮೀಟರ್. ಯಾಕೆ ಹೇಳ್ರಿ, ಇಲ್ಲಿ ನಾನು ಕನ್ವರ್ಟ್ ಮಾಡೀನಿ ಸೆಂಟಿಮೀಟ್ರದ. ಓಕೆ, ಸೆಂಟಿಮೀಟ್ರ್. ಇದು ನಮಗೇನು ಬಂತು, ಆರ್ ಬಂತು. ಇದೇನು ಬಂತು ರೀ, ಎಲ್ಲವೂ ನಮಗೇನು ಬಂತು ಹೇಳ್ರಿ, ಆರ್ ಬಂತಿದ್ದು. ಇದು ಆರ್. ಇದು ಇನ್ನು ಆ ಫಾರ್ಮುಲಾಗ ಹಾಕ್ಬೇಕು. ನೋಡಿರಿ, ಎಂಥದ್ದು ಕೇಳ್ಯಾನ ನೋಡಿರಿ, ಸರ್ಚ್ ಮಾಡಿದ್ರೆ ಇವೆಲ್ಲ ಸಿಗ್ತಾವೆ ನಿಮಗೆ. ಎಲ್ಲಿ, ಪ್ರಿವಿಯಸ್ ಆಲ್ ಓವರ್ ಇಂಡಿಯಾದಾಗ ನೀವು ಸರ್ಚ್ ಮಾಡ್ಬೇಕು. ಬಿಟ್ಟು ನೀವು ಪ್ರಿವಿಯಸ್ ಇಯರ್ ಹೊಡಿತೀರಿ, ಇಲ್ಲೇ ಯಾವ ಮಾಡೆಲ್ ತೆಗೆದಿರ್ತಾನೆ ಅವನಟ್ಟು ನೋಡಿ ಮಾಡೀನಿ ಅಂತ ತಿರುಗಾಡ್ತೀರಿ. ಎಸ್, ಈಗ ನನಗೆ ಆರ್ ಈಕ್ವಲ್ ಟು ಬಂತು. ಈಗ ಏರಿಯಾ ಈಕ್ವಲ್ ಟು πr². ಇದ್ರಾಗ ವ್ಯಾಲ್ಯೂ ಹಾಕ್ಬೇಕು. ಏನು, 22/7. ಆರ್ ಈಕ್ವಲ್ ಟು ಸಿಕ್ಕತ್ತೆ ನಮಗೆ, ಏನೈತಿ, 175 ಡಿವೈಡೆಡ್ ಬೈ 11 ಇಂಟು 175 ಡಿವೈಡೆಡ್ ಬೈ 11. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಆನ್ಸರ್ ಬರುತ್ತೆ 795.45 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಸರ್, ಪಾಯಿಂಟ್ ಒಳಗೆ ಕೇಳ್ತಾರೇನು ರೀ, ಪಾಯಿಂಟ್ ಒಳಗೆ ಕೇಳ್ತಾರೇನು, ಕೆಲವು ಜನ ಕೇಳ್ತಿದ್ರಿ. ಫೈನಲ್ ಆನ್ಸರ್ ಏರಿಯಾ ಆಫ್ ಸರ್ಕಲ್ ಅಂದ್ರೆ 1 ಮೀಟ್ರ್ ವೈರಿಂದ ಒಂದು ಸರ್ಕಲ್ ಮಾಡಿದ್ರೆ ಅದ್ರ ಏರಿಯಾ ಎಷ್ಟಾಗುತ್ತೆ ಅಂದ್ರೆ ಇಷ್ಟಾಗುತ್ತೆ. ಯಾಕೆ ಇಷ್ಟು 795 ಬಂದೈತೆ ಅಂದ್ರೆ ಸೆಂಟಿಮೀಟ್ರ್ದಾಗ ಐತ್ರಿ, ಅದನ್ನು ತಿಳ್ಕೊರಿ. ಆನ್ಸರ್ದಾಗ ಐತೆ ನೋಡಿರಿ, 795 ಐತಲ್ಲ, ಇಲ್ಲಿ ನೋಡಿರಿ. ಡನ್ನ. ಈ ಥರ ಕ್ವಶನ್ ಕೇಳ್ಯಾರ ನೋಡ್ರಿ. ಅಂದರೆ ಈ ಸಲ ಕನ್ನಡದಾಗ ಐತಿ, ಈಸಿ ಇರ್ತೈತಿ ಅಂತ ಕೆಲವು ಜನ ನೆಗ್ಲೆಕ್ಟ್ ಮಾಡಿ ಓದಾತಿಲ್ಲ.
ಗೊತ್ತಿರಲಿ. ನೀವು ಒಂದು ಸ್ವಲ್ಪ ಈ ಸಲ ಲಕ್ಷ ಕೊಟ್ಟು ಓದಿದ್ರಿ 100% ಜಾಬ್ ನಿಮ್ದು. ಈ ಸಲ ತಪ್ಪಿದ್ರೆ ಮುಂದಿನ ಸಲ ಮತ್ತೆ ಕಷ್ಟ ಆಗತ್ತೆ. ಗೊತ್ತಾಗತ್ತ ಹೇಳೋದು? ಎಸ್. ನೆಕ್ಸ್ಟ್ 39 ಏನದು? ಫೈಂಡ್ ದ ವ್ಯಾಲ್ಯೂ ಆಫ್ ಸರ್ಕ್ಯುಲರ್ ಸಿಲಿಂಡರ್. ಅಂದ್ರೆ ಏನಂದ್ರೆ ಒಂದು ಸಿಲಿಂಡ್ರ್ ಐತ್ರಿ, ಅದ್ರ ಗಾತ್ರ ಕಂಡಿಡ್ಯಾರ. ಗಾತ್ರ ಅಂದ್ರೆ ಏನು ರೀ? ಆ ಸಿಲಿಂಡರ್ ಅಂದ್ರೆ ಇದೊಂದು ಆಕಾರ ಸಿಲಿಂಡ್ರ್ ಗೊತ್ತಿಲ್ಲ. ಇದ್ರ ಗಾತ್ರ ಅಂದ್ರೆ ಇದ್ರಾಗ ನಾ ಎಷ್ಟು ಹಿಡಿಸ್ಬೋದು, ಅದು ಗಾತ್ರ ಅಂತಾರೆ. ಅದಕ್ಕೆ ಗೊತ್ತಾತಲ್ಲ? ಗಾತ್ರ ಅಂದ್ರೆ ಅರ್ಥ ಆಯ್ತಲ್ಲ? ಎಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಇದ್ರದ್ದು ಅರ್ಥ ಹೇಳಿ. ಇದರ ಅರ್ಥ ಹೇಳಿ, ಈ ಸಿಲಿಂಡ್ರ್ ಒಳಗೆ ಎಷ್ಟು ಹಿಡಿಸ್ತೈತಿ ಅಂತ ಅವ್ರು ಕಂಡುಹಿಡಿಯನತ್ತಾರೆ. ಓಕೆ. ಎಸ್. ಇದು ತೆಗೆದುಬಿಡ್ರಿ. ನೆಕ್ಸ್ಟ್ ಅದರ ಹೈಟ್ ಎಷ್ಟೈತಿ? ಇಲ್ಲಿ ಸಿಲಿಂಡ್ರ್ ಬೇಕಾದ ತೆಗಿನ ಗಪ್ರಿ. ಓಕೆ. ಇದ್ರದ್ದು ಹೈಟು 15 ಸೆಂಟಿಮೀಟ್ರ್ ಅದ. ಆಮೇಲೆ ಬೇಸ್ ಅಂದರೆ ಇದು ಎಷ್ಟದ? 7 ಸೆಂಟಿಮೀಟ್ರ್ ಅದ. ಹಂಗಾದ್ರೆ ಅದ್ರ ವ್ಯಾಲ್ಯೂಮ್ ಎಷ್ಟು, ಗಾತ್ರ, ಇದ್ರೊಳಗೆ ಎಷ್ಟು ನಾ ತುಂಬೋದು ನೀರನ್ನು ಅಂತ ಅವ್ರು ಕೇಳತ್ತಾರೆ. ಓಕೆ. ಒಂದು ಮೆಟೀರಿಯಲ್ ಯಾವುದೋ ಒಂದು ತುಂಬೋದು, ಅದ್ರ ಫಾರ್ಮುಲಾ ಗೊತ್ತಿರ್ಬೇಕು. ಇನ್ಕ ಹೇಳಿನ ಗೊತ್ತಾತನ ನಿಮ್ಗೆ. ಆಲ್ಮೋಸ್ಟ್ ಸರ್ ಕನ್ನಡದಾಗ ಮಾಡಿರಿ ಒಂದು ತಲೆಗೆ ಇಟ್ಕೊಂಡ್ಬಿಡ್ರಿ. ಇಂಗ್ಲೀಷ್ನಾಗ ಎಷ್ಟು ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾವಲ್ಲ, ಕನ್ನಡದಾಗ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಒಂದು ಮಾತು ತಲೆಗೆ ಇಟ್ಕೊಂಡ್ಬಿಡ್ರಿ. ಬೇಕಾದ್ರೆ ನಿಮ್ಗೆ ಎಕ್ಸಾಮ್ದಾಗ ಒಂದು ಸಲ ಹೋಗ್ರಿ ಗೊತ್ತಾಗುತ್ತೆ. ನಾ ಕನ್ನಡದಾಗ ಈ ಸಲ ಕೊಟ್ಟಿಲ್ಲ, ಯಾಕಂದ್ರೆ ಅವಸರದಾಗ ಮಾಡತ್ತೀನಿ ಅಂತೇಳಿ ಕನ್ನಡದಾಗ ಕ್ವಶನ್ ಕೊಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಕೊಡ್ತೀನಿ, ಆದರೆ ನೀವು ಇಂಗ್ಲೀಷ್ನಾಗ ಮಾಡೋದು ಬೆಟ್ರ್. ಓಕೆ. ಡನ್. ನೆಕ್ಸ್ಟಿಗೆ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನದ ರೀ? ಗಾತ್ರ πr²h. ಪೈ ಅಂದ್ರೆ ಗೊತ್ತೈತೆ 22/7. r² ಅಂದ್ರೆ 7 ಅದ. ಅಂದರೆ 7 ನಾನು 2 ಸಲ ಬರಿಬೇಕು. ಹೈಟ್ 15 ಅದ, ಎಲ್ಲ ಸೆಂಟಿಮೀಟ್ರ್. ಈ 7 ಗೆಟ್ ಕ್ಯಾನ್ಸಲ್. ಆಮೇಲೆ ಮಲ್ಟಿಫಿಕೇಷನ್ ಮಾಡಿ 22 × 7 ಅಂದ್ರೆ 150 × 115 ಅಂದ್ರೆ 2000 + 300 110. 2310 ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ಈ ವ್ಯಾಲ್ಯೂಮ್ ಅಂದಾಗ ಕ್ಯೂಬ್ ಬರುತ್ತೆ. ಇಲ್ಲಿ 3 ಬರ್ತದೆ. ವ್ಯಾಲ್ಯೂಮ್ ಅಂದರೆ ಹೆಂಗೆ ಹೇಳ್ರಿ? ಗಾತ್ರ, ಒಂದು ಉದ್ದ, ಅಗಲ ಮತ್ತು ಎತ್ತರ 3 ಬರ್ತವೆ. ಅದಕ್ಕೆ ಕ್ಯೂಬ್ ಬರ್ತದೆ. ಗೊತ್ತಾಯ್ತಲ್ಲ? ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ಸ್. ಫಾರ್ಮುಲಾ ನಿಮಗೆ ಬೇಕಾದ್ರೆ ನಾ ಅದನ್ನು ಕ್ಲಾಸ್ ಮಾಡಿದ್ರೆ ಮಾಡ್ತೀನಿ. ಯಾರ್ಯಾರಿಗೆ ಅದ್ರ ಬಗ್ಗೆ ಮೆನ್ಸುಲೇಷನ್ ಬಗ್ಗೆ ಸಪ್ರೇಟ್ ಕ್ಲಾಸ್ ಬೇಕಲ್ಲ ಅವ್ರು ಹೇಳ್ರಿ. ಜಾಸ್ತಿ ಜನ ನನಗೆ ಹೇಳಿದ್ರೆ ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ಅದನ್ನು ಸಪ್ರೇಟಾಗಿ ಕ್ಲಾಸ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ನಿಮಗೆ ತಂದು ಕೊಡ್ತೀನಿ. ಒಂದು 15ರಿಂದ 20 ಕ್ವಶನು ಅವನ್ನೆಲ್ಲ ಹೇಳ್ತೀನಿ. ಓಕೆ. ಡನ್. ಆಪ್ಷನ್ ನಂಬರ್ ನೋಡ್ರಿ, 2310 ಅಷ್ಟೇ ಕೊಟ್ಟಿನ. ಅಂದರೆ ಇಲ್ಲಿ ಐತು ಮುಂದಿನ ಪಾಯಿಂಟ್ದಾಗ ಬ್ಯಾಡ ನನಗೆ. ಅಷ್ಟು ಸ್ಟಾರ್ಟಿಂಗ್ 2-3 ಡಿಜಿಟ್ ನಿಮಗೆ ಸಿಕ್ಕೋದ್ರೆ ಮುಂದೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದಂಗೆ. ಡನ್. ಓಕೆ. ನೆಕ್ಸ್ಟ್ ಒನ್ ಸಿಂಪ್ಲಿಫಿಕೇಷನ್ ಅದ ನೋಡ್ರಿ. 2100 / 50. ವೆರಿ ಸಿಂಪಲ್. ಕೆಲವೊಂದು ಸಿಂಪಲ್ ಇರ್ತಾವೆ ರೀ. ಎಷ್ಟು ಈಸಿ ಐತೆ ಅಂತೀರಿ. ಮುಂದಿನ ಮಾತು ಅವತ್ತಲೆಗಳು ಇದಿಲ್ಲ ನಿಮಗೆ. 5 1 5 4 20. ನೆಕ್ಸ್ಟು 5 2 10 ಅಂದ್ರೆ 42 ನೋಡ್ರಿ. 42 ಆನ್ಸರ್. ವೆರಿ ಸಿಂಪಲ್ ಇದ್ದುದನ್ನು ಹೋಗಿ ಹಾರಿಸ್ತೀರಿ ನೀವು. ಡನ್. ಓಕೆ. ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅಂದರೆ ಇದೊಂದು ಈಕ್ವೇಷನ್ ಕೊಟ್ಟಾರ. ಅವರು ಏನು ಕೊಟ್ಟಾರ? ಫಸ್ಟಿಗೆ ಕೆಳಗೆ ಬರೀತೀವಿ. 3x + 2 = 23. ಇಲ್ಲಿ ಈ ಎಕ್ಸ್ ಜಾಗದಾಗ ಯಾವ ವ್ಯಾಲ್ಯೂ ಹಾಕಿದ್ರೆ ನಮಗೆ 23 ಬರುತ್ತೆ ಅಂತ ಕೇಳ. ಡೈರೆಕ್ಟ್ ಮಾಡೋರು ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಮೆಥಡ್ ಹೆಂಗದ? 3x ಅನ್ನು ಇಲ್ಲೇ ಇಟ್ಕೋರಿ. = 23 ಅದ. ಈ 2 ಈ ಕಡೆ ಬಂತು ತಿಳ್ಕೊರಿ, ಮೈನಸ್ ಆಗುತ್ತೆ. -2. 23 2 ಹೋದರೆ ಎಷ್ಟು ರೀ? 21. ಇಲ್ಲಿ ಎಷ್ಟದ? 3x ಅದ. ನಾ ಎಕ್ಸನ್ನು ಇಲ್ಲೇ ಇಟ್ಕೊಂಡು ಈ ಕಡೆ 21 ಅದ. ಇಲ್ಲಿ ಮಲ್ಟಿಫಿಕೇಷನ್ ಅದ. ಈ ಕಡೆ ಬಂದರೆ ಡಿವೈಡೆಡ್ ಬೈ 3 1 3 7. ಅಂದರೆ x = 7. ಅಂದರೆ ಈ ಎಕ್ಸ್ ಜಾಗದಾಗ 7 ಹಾಕಿದ್ರೆ ನನಗೆ ಇಲ್ಲಿ 23 ಬರುತ್ತೆ. ಇಲ್ಲಿ 7 ಹಾಕ್ರಿ. 7 3 21 + 2 23 ಆಯ್ತಾ? ಡನ್. ಓಕೆ. ಆಪ್ಷನ್ ನಂಬರ್ ಎ ನೋಡ್ರಿ. ಕ್ವಶನ್ಸು ಯಾವುದು ತೆಗೆದಿದ್ದಲ್ಲ, ಕೇಳಿದ ಪ್ರಶ್ನೆಗಳಿದಾವೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ನಿಮಗೆ ಕಂಪ್ಲೀಟಾಗಿ ಮುಗಿವರೆಗೂ ನೋಡಿರಿ. ಯಾಕಂದ್ರೆ ನಿಮಗೆ ಹೆಲ್ಪ್ಫುಲ್ ಅದ, ನನಗೇನು ಅಲ್ಲ. ಹುಡುಗರು ಭಾಳ ಜನ ಕೇಳ್ಯಾರಂತೇಳಿ ಪ್ರೀವಿಯಸ್ ಇಯರ್ದು ಕಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಸೆಟ್ ನಾನು ರೆಡಿ ಮಾಡ್ಕೊಂಡು ನಿಮಗೆ ಹೇಳ್ತೀನಿ. ಡನ್. ಓಕೆ. ನೆಕ್ಸ್ಟ್
ಸ್ಕ್ವೇರ್ ರೂಟ್ ಆಫ್ ಹೇಳಿನ ಕ್ಲಾಸಸ್ ಯಾರು ನೋಡಿರಲ್ಲ, ನಾ ಟಾಪಿಕ್ ವೈಸ್ ಯಾರ್ಯಾರು ನೋಡಿರಲ್ಲ ನೀವು ಕ್ಲಾಸಸ್ನ ಮಾಡಿದ್ದು ಅವರಿಗೆಲ್ಲ ಗೊತ್ತಾಗುತ್ತೆ. ಇದು ಹೇಳಿದ್ದು ಕ್ವಶನ್ 0.0000841 ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ ಅಂತ ಕೇಳ್ಯಾರ. ಫಸ್ಟಿಗೆ ವರ್ಗ ಸಂಖ್ಯೆಗಳು 20ರಿಂದ 30 ತನಕ ಗೊತ್ತಿರ್ಬೇಕು. ನಾನು ಹೇಳಿನ ಫಸ್ಟಿಗೆ. ಈಗ ಫಸ್ಟಿಗೆ ಏನೂ ನೋಡೋಂಗಿಲ್ಲ, ಪಾಯಿಂಟ್ ಒಳಗಿದ್ದಾಗ ಫಸ್ಟ್ ನಂಬರ್ಸ್ ನೋಡ್ಬೇಕು. 0 ಬಿಟ್ಟು ಏನೈತಲ್ಲ ಅದು ನೋಡ್ಬೇಕು. 841 ಇದು ಯಾವ ಸಂಖ್ಯೆ ವರ್ಗ ಸಂಖ್ಯೆ? 29. ಓಕೆ, ಡನ್. ಈಗ ಸ್ಕ್ವೇರ್ ಮಾಡಿದ ಮೇಲೆ ಈ ನಂಬರ್ ಸಿಕ್ಕತ್ತೆ ನನಗೆ, ಅಂದ್ರೆ ಡಬಲ್ ಆಗೈತಿ. ಈಗ ಇಲ್ಲಿ ಬರುವಂತಹ ಅಕ್ಷರಗಳೆಲ್ಲ ಡಬಲ್ ಸಂಖ್ಯೆಯಲ್ಲಿ, ಅಂದರೆ 2 3 4 5 6 ಇವು 6 ಯಾವಾಗ ಡಬಲ್ ಮಾಡಿದ ನಂತರ. ಆದರೆ ಅರ್ಧ ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆದ್ರೆ 6 ಇದ್ದದ್ದು ಎಷ್ಟು ಆಗಬೇಕು? 3 ಆಗಬೇಕು. ಆಲ್ರೆಡಿ ನನ್ನ ಕಡೆ 2 ಸಂಖ್ಯೆ ಅದಾವೆ, ಇನ್ನೊಂದು 0 ಇಟ್ಕೋರಿ. 0 ಅಂದ್ರೆ 0.029 ಸ್ಕ್ವೇರ್ ಮಾಡಿದರೆ ನಿಮಗೆ ಇದು ಆನ್ಸರ್ ಬರುತ್ತೆ. ಸ್ಕ್ವೇರ್ ರೂಟು ಕ್ಯೂಬ್ ರೂಟು ಒಂದು ಟಾಪಿಕ್ ಸಪ್ರೇಟಾಗಿ ಮಾಡೀನಿ, 2 ಕ್ಲಾಸ್ ಮಾಡೀನಿ, ಅದು ನೋಡ್ಕೊರಿ. ಅಲ್ಲಿ ಡೀಟೇಲಾಗಿ ಹೇಳೀನಿ. ಫಿಕ್ಸ್ ಇದ್ರ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ, ಯಾವುದಾದ್ರು 1 ಅಥವಾ 2 ಶಿಫ್ಟಿಗೆ ಬಂದೇ ಬರುತ್ತೆ ನೋಡಿರಿ. ಡನ್. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಗ್ರೇಟೆಸ್ಟ್ 4 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್? ಅಂದ್ರೆ ಕೆಳಗೆ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಯಾವುದು ಒಂದು ಕರೆಕ್ಟ್ ಒಂದು ಸ್ಕ್ವೇರ್ ನಂಬರ್ ಆಗಿದೆ, ವರ್ಗ ಸಂಖ್ಯೆ ಆಗಿದೆ ಅಂತ ಕೇಳ್ಯಾರ. ನಿಮಗೊಂದು ತಲೆಗೆ ಇಟ್ಕೊಂಡ್ಬಿಟ್ರಿ, ಯಾವುದೇ ಒಂದು ಸ್ಕ್ವೇರ್ ನಂಬರ್ ಇದ್ದಾಗ 00 ಎಲ್ಲಿ ಬರುತ್ತೆ? 100. ಇದು ಯಾವುದಾಗುತ್ತೆ? ಆಗೋದೇ ಇಲ್ಲ. ಡೈರೆಕ್ಟ್ ನಿಮಗೆ ನೋಡ್ರೆ ಗೊತ್ತಾಗುತ್ತೆ. 9 ಬರುತ್ತೆ, ಯಾವ ಸ್ಕ್ವೇರ್ ಮಾಡಿ ಬರೋಂಗೇ ಇಲ್ಲ. 90 ಐತೆ ನೋಡಿರಿ, ಇದಂತೂ ಸತ್ರು ಬರೋಂಗಿಲ್ಲ. ಈಗ ಉಳಿದದ್ದು ಆಡ್ ಆಗೈತೆ ನೋಡಿರಿ, ಇದು ಒಂದೇ ನಮಗೆ ನಂಬರ್ ಇತ್ತು. ಇದನ್ನು ನಾ ಸ್ಕ್ವೇರ್ ರೂಟ್ ಯಾವುದ್ರದ್ದು ಐತೆ ನಾನು ತೆಗಿತೀನಿ. ಹೆಂಗೆ ತೆಗೀದು ಅಂತೇಳಿ ನಾನು ಟಾಪಿಕ್ ಹೇಳೀನಿ. ಯಾರು ನೋಡಿರೋರು ಗೊತ್ತಿರುತ್ತೆ. ಸ್ಕ್ವೇರ್ ರೂಟ್ ಅಂದಾಗ ಏನು ಮಾಡಬೇಕು? ಫಸ್ಟ್ 2 ಡಿಜಿಟ್ ತೊಗೋಬೇಕು. ಓಕೆ, 2 ಡಿಜಿಟ್ ತೊಗೊಂಡ್ರಿ. ಓಕೆ, ಇದನ್ನು ತೊಗೊಂಡ್ಮೇಲೆ ಓಕೆ, ಹಾಂ, ಸ್ಕ್ವೇರ್ ರೂಟ್ ಅಂದಾಗೇನು? ಸ್ಕ್ವೇರ್ ಅಂದರೆ 2. ನಾ ಕೊನೆಯ 2 ಸಂಖ್ಯೆಗಳನ್ನು ತೊಗೊತೀನಿ. ಓಕೆ, ಕೊನೆಯ 2 ಸಂಖ್ಯೆಗಳನ್ನು ತೊಗೊಂಡ್ಮೇಲೆ ಈಗ 1 ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದ್ರೆ 1 ಬರ್ಬೋದು? 1ಕ್ಕೆ ಬರುತ್ತೆ. ಮತ್ತು ಇನ್ನೊಂದು 9. ಹೌದಾ? ನೆಕ್ಸ್ಟು ಈ 98 ಅದ. ನಂಗೆ ಅರ್ಥ ಆಗತ್ತೆ, ನಾನು ತೊಗೊಳತ್ತೀನಿ. ಹೆಂಗೆ ಮಾಡೋದು ಅಂತೇಳಿ ಟಾಪಿಕ್ದಾಗ ಕೊಟ್ಟಿನಿ. 100% ನಿಮಗೆ ಯೂಸ್ಫುಲ್ ಅಂತೇಳಿ ನಾನು ಭಾಳ ಜನ ಹೇಳಿದ ಮೇಲೆ ಮಾಡಿದ ಟಾಪಿಕ್ ಸಪ್ರೇಟಾಗಿ ಎಲ್ಲಿ ಮಾಡಿಲ್ಲ ನಾನು. ಅದಕ್ಕೋಸ್ಕರ ನೀವು 100% ಆ ಟಾಪಿಕ್ ಮೇಲೆ ಅಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಹಿಂಗಾದ್ರು ಕೇಳ್ತಾರೆ, ಹಂಗಾದ್ರು ಕೇಳ್ತಾರೆ. ಎಸ್, 98 ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದ್ರೆ 98ಕ್ಕೆ ಸಮೀಪದ? 10 100, 9 81, ಅಂದರೆ 92 ಸ್ಕ್ವೇರ್ ಅದ ನೋಡಿರಿ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಇದು ಒಂದು ವರ್ಗ ಸಂಖ್ಯೆ ಆಗೈತಿ, ಉಳಿದದ್ದು ಯಾವ ವರ್ಗ ಸಂಖ್ಯೆ ಆಗಿಲ್ಲ. ಮಾಡಿ ನೋಡಿರಿ. ಓಕೆ, ಎಸ್. ನೆಕ್ಸ್ಟ್, ದ HCF ಆ್ಯಂಡ್ LCM. ಸ ಅ ಮತ್ತು ಸಗಳ ಮೇಲೆ ಒಂದು ಟಾಪಿಕ್ ಮಾಡೀನಿ. ಅಲ್ಲಿನೂ ಕೂಡ ಈ ತರಹದ ಕ್ವಶನ್ ಮೋಸ್ಟ್ಲಿ ಇದನ್ನು ಹೇಳಿರಬಹುದು. ನೋಡಿರಿ, ಯಾರ್ಯಾರು ನೋಡಿಲ್ಲ. LCM HCF ಅಂದರೆ 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಸ ಅ ಮತ್ತು ಸ ಅಗಳಿಗೆ ಸಮವಾಗಿರುತ್ತವೆ. ಇದರ ಅರ್ಥ ಅಂದ್ರೆ ಇಲ್ಲಿ ಕೊಟ್ಟಾನ, ಏನೇನು ಕೊಟ್ಟಾನ? HCF ಆಫ್ LCM, HCF ಆ್ಯಂಡ್ LCM ಆಫ್ 2 ನಂಬರ್ಸ್ ಆರ್, ಅಂದರೆ 2 ಸಂಖ್ಯೆಗಳ ಲಸ ಮತ್ತು ಮಸ 3780 ಲಸ ಇರುತ್ತೆ, ಮಸ 18. ಇಫ್ 1 ನಂಬರ್ ಈಸ್, ಅಂದರೆ ಇದರೊಳಗೆ ಒಂದು ನಂಬರ್ 540 ಐತಿ. ದೆನ್ ಫೈಂಡ್ ದ ಸೆಕೆಂಡ್ ಒನ್, ಅಂದರೆ 2ನೇ ಸಂಖ್ಯೆ ಕಂಡಿಡಿ ಅಂತಾರೆ. ದಿಸ್ ಈಸ್ ಈಕ್ವೇಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲಂತೂ 100% ಒಂದು ಕ್ವಶನ್ ಕೇಳಕ್ಕೆ ಆತ. LCM HCF ಮೇಲೆ ಎಷ್ಟು ಟೈಪ್ ಬರ್ತಾವೆ ಅಷ್ಟೆಲ್ಲ ಟೈಪ್ ಮಾಡ್ಸೀನಿ. ಭಿನ್ನರಾಶಿಗಳ ಮೇಲೆ ಬಂದವು, ನಿನ್ನೆ ಕ್ಲಾಸ್ನಾಗ ಹೇಳೀನಿ. ಭಿನ್ನರಾಶಿಗಳ ಮೇಲೆ ಲೆಕ್ಕ LCM HCF ಟಾಪಿಕ್ ನೋಡಿರಿ. ಮಿನಿಮಮ್ ನಾ ಈಗೇನು 5-6 ಟಾಪಿಕ್ ಮಾಡಿಲ್ಲ, 100% ಅದ್ರ ಎಲ್ಲರ ಮೇಲೆ ಒಂದೊಂದು ಕ್ವಶನ್ ಬರಲಿಲ್ಲಂದ್ರೆ ಹೇಳ್ರಿ. ಡನ್. ಓಕೆ, ಇದನ್ನು ನೆಕ್ಸ್ಟ್ ಪೇಜ್ ಒಳಗೆ ಹೋಗಿ ಏನು ಬಿಯನ್ನು ಇಲ್ಲೇ ಇಟ್ಕೊಂಡು ಇದನ್ನು ಆ ಕಡೆ ಕಳಿಸ್ತೀವಿ. ಡನ್. ಓಕೆ, ಏನಾದರೆ ಬಿ ಈಕ್ವಲ್ ಟು 18 ಇಂಟು 3780 ಡಿವೈಡೆಡ್ ಬೈ 540. ನಿಮಗೆ ಇನ್ನೊಂದು ಗೊತ್ತಿರಲಿ, ಎಷ್ಟು ದೊಡ್ಡ ಸಂಖ್ಯೆ ಇರೋದಿಲ್ಲ ಅವೆಲ್ಲ ಮಗ್ಗಿಯೊಳಗೆ ಇರ್ತಾವೆ. ಅದಕ್ಕೆ ಕೊಟ್ಟಿರ್ತಾವೆ. ನಿಮಗೆ ಮಗ್ಗಿ ಬರ್ತಾವಿಲ್ಲ ಅಂತೇಳಿ ಅಲ್ಲೇ ಗೊತ್ತಾಗುತ್ತೆ. 18 ಒಂದಲೇ 18 3 54 ಈ 0 ಈ 0 ಗೆಟ್ ಕ್ಯಾನ್ಸಲ್. 3 ಒಂದಲೇ 3 7 ಐತಿ, 3 2 6 8 ಐತಿ, ಇಲ್ಲಿ ಒಂದು ಓದೈತಿ, ಅಂದರೆ 3 6 18, ಅಂದರೆ 126 ಈಸ್ ಆನ್ಸರ್. 126 ಆಪ್ಷನಲ್ಲಿ 125 ಆಗೈತಿ. ಇದನ್ನು 126 ಮಾಡಿರಿ.
ಆಪ್ಷನ್ ನಂಬರ್ ಡಿ. 126 ಇವೇನು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ ಇವು. ಮೋಸ್ಟ್ಲಿ ಇನ್ನೂ ಮುಂದೆ ಇರ್ಬೋದು, ನೋಡೋಣ. ಅರ್ಥ ಆಯ್ತಲ್ಲ. ಈ ಎಲ್ ಸಿ ಎಮ್ ಎಚ್ ಎಫ್ ಮೇಲಂತೂ ನೀವು ಮಾರ್ಕ್ಸ್ ಕಳ್ಕೊಳ್ಳೇಬಾರ್ದು. ಮಿನಿಮಮ್ ಒಂದು 4 ಟಾಪಿಕ್ ಅದಾದ ಮೇಲಂತೂ ನೀವು ಕಳ್ಕೊಳ್ಳೇಬಾರ್ದು. ಲಾಸ್ಟ್ ಟೈಮ್ ಎಲ್ಲರೂ ಇವತ್ತು ನೋಡಿರಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದವರೆಲ್ಲ ಹುಡುಗರು ಅದೇ ಹೇಳಿದ್ರು, ಸರ್ ಲಾಸ್ಟ್ ಟೈಮ್ ಎಲ್ಲ ಮ್ಯಾಥ್ಸ್ ಎಲ್ಲ ಎಲ್ಲರೂ ಟಚ್ ಮಾಡಿದ್ದೀವಿ ಸರ್, ಈ ಸಲ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ ಅದಾರ, ಹೆದರಬೇಡ್ರಿ. ನೀವು ಅದಕ್ಕೇನು ಬೇಸಿಕ್ಕು ಕೂಡಿಸೋದು ಕಳೆಯೋದು ಮಗ್ಗಿ ಟೇಬಲ್ಸ್ ಇವೆಲ್ಲ ಬಂದರೆ ನಿಮಗೆ 2 ಮಾರ್ಕ್ಸ್ ಬಂದಂಗೆ ಅಲ್ಲೇ ಅರ್ಧ ನೀವು ಗೆದ್ದಂಗೆ ಅಂತ. ನೀವು ಅಲ್ಲೇ ಇನ್ನು ಬರೋಂಗಿಲ್ಲ ಅಂತಂದ್ರೆ ಮುಂದೆ ಹೆಂಗೆ ಹೋಗ್ತೀರಿ ಗೊತ್ತಾಯ್ತಲ್ಲ. ಓಕೆ, ಅದನ್ನೆಲ್ಲ ಬಿಡ್ರಿ, ಟೈಮ್ ಕಮ್ಮಿ ಐತಲ್ಲ ಅದನ್ನೆಲ್ಲ ತಲೆ ಹಾಕೋಬೇಡ್ರಿ. ಈಗೇನು ಮಾಡಲ್ ಕ್ವಶನ್ ಬಿಡಿಸ್ತಿಲ್ಲ, ಇಷ್ಟು ನೋಡ್ಕೊಂಡು ನೀವು ಮಿನಿಮಮ್ ಅರ್ಧ ಅಂತೂ ನೀವು ಕ್ರಾಸ್ ಮಾಡತ್ತೀರಿ, ಅರ್ಧ ಕ್ವಶನ್ಸು. ಓಕೆ, ಡನ್. ನೆಕ್ಸ್ಟ್ ಸ್ವಲ್ಪ ತಲೆ ಇತ್ತು ನೀವು ಮುಗಿದು ಹೋಗ್ತೀವಿ, ಎಲ್ಲ ಮಾಡೇ ಮಾಡ್ತೀರಿ. ಇನ್ನೊಂದು ಕ್ವಶನ್. ಎಸ್, ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮೇಲೆ ಅಂತೂ 100% ಒಂದು. ಚಕ್ರ ಬಡ್ಡಿ ಮೇಲೆ ಎಲ್ಲಿ ಕೇಳಿಲ್ಲ, ಕೇಳು ಚಾನ್ಸಸ್ ಈ ಸಲ ಅದ. ಓಕೆ, the simple interest in T is the annual rate of 5% or is rupees 180 rupees. Find the principal amount. ಅಂದ್ರೆ ಅವ್ನು ಏನು ಹೇಳ್ತಾನೆ ಗೊತ್ತಾನೆ, 3 ವರ್ಷಕ್ಕೆ ಇಲ್ಲಿ ನೋಡ್ರಿ, ನಿಮಗೆ ಈ ಕ್ವಶನ್ ಅರ್ಥ ಆಗ್ಬೇಕಂದ್ರೆ 3 ವರ್ಷಕ್ಕೆ 5 ಬಡ್ಡಿಲೆ ಕೊಟ್ರೆ 180 ರೂಪಾಯಿ ಬಡ್ಡಿ ಸಿಗ್ತೈತಿ. ಹಂಗಾದ್ರೆ ಅವ್ನು ಕೊಟ್ಟದ ಅಮೌಂಟ್ ಎಷ್ಟು ಅಂತ ಕೇಳೋಣ. P ಈಕ್ವಲ್ ಟು ನಮಗೆ ಫಾರ್ಮುಲಾ ಏನದ ರೀ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಅವು ನಮಗೆ ಇಲ್ಲಿ ಕೇಳಿದ್ದೇನು, ಇದನ್ನು ಕೇಳ್ಯಾನ. ಅಂದ್ರೆ P ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ T ಇಂಟು R. ಇದರೊಳಗೆ ಅದನ್ನ ಹಾಕಿದರೆ ಮುಗಿದು ಹೋಯ್ತು ನಮ್ಮದು ಫೈನಲ್ ಆನ್ಸರ್. ಹಾಕೊಂಡ್ರಿ. ಎಸ್, ಸಿಂಪಲ್ ಇಂಟ್ರೆಸ್ಟು 180, ನೆಕ್ಸ್ಟು 100 ಡಿವೈಡೆಡ್ ಬೈ ಟೈಮ್ 3 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 3. ಓಕೆ, 5 1 5 20 3 1 3 60 6 2 12 1 2 0 1200 ರೂಪಾಯಿ ನೋಡ್ರಿ. ಅಂದ್ರೆ ಅವ 1200 ರೂಪಾಯಿ ಕೊಟ್ಟಾನ. ಹೆಂಗೆ 5% ಅದಂಗೆ ಕೊಟ್ಟ 3 ವರ್ಷ ಕೊಟ್ಟಾನ ನಾವು. ಅದಕ್ಕೆ 3 ವರ್ಷ ಆದ ನಂತರ 180 ರೂಪಾಯಿ ಬಡ್ಡಿ ತುಂಬ ನಾವು. ಈಗ ಅರ್ಥ ಆಯ್ತಲ್ಲ. ಡನ್. ನಿಮ್ಗೆ ಒಂದು ಗೊತ್ತಿರಬೇಕು, ಈ ಫಾರ್ಮುಲಾ ಗೊತ್ತಿರಬೇಕು. ಅಥವಾ ಯಾವುದೇ ಕೇಳಿದ್ರು ನಾ ಇಲ್ಲಿ ನೋಡ್ರಿ, ಈಗ P ಕೇಳೋಣ, P ಫಾರ್ಮುಲಾನ ಮಾಡ್ಕೊಂತೀನಿ. ಈಗ R ಕೇಳಿದ್ರೆ ಇದು R ಇಲ್ಲಿ ಬರುತ್ತೆ, P ಇಲ್ಲಿ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ಇದು ಒಂದು ಗೊತ್ತಿರಲಿ, ಇದ್ರ ಮೇಲಂತೂ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಡನ್. ಎಸ್, ಆಪ್ಷನ್ ನಂಬರ್ ಐತಲ್ಲ, ಹಾಂ ಎಸ್, ಬಿ, ಆಪ್ಷನ್ ನಂಬರ್ ಬಿ ನೋಡ್ರಿ. ಓಕೆ, ನೆಕ್ಸ್ಟ್, ಅ ಮರ್ಚೆಂಟ್ ಅಂದರೆ ಒಬ್ಬ ವ್ಯಾಪಾರಿಯು ಲಾಸ್ಟ್ RS 51 rupees ಬೈ ಸೆಲ್ಲಿಂಗ್ 17 bags. ಅಂದ್ರೆ ಅವೇನು ಹೇಳ್ತಾನೆ, 17 ಬ್ಯಾಗ್ ಮಾರಿದಂದ್ರೆ 51 ರೂಪಾಯಿ ಲಾಸ್ ಆಕತಿ. ಗೊತ್ತಾಕತ್ತೈತಿ. ಅದು ಎದ್ರದ್ದು ಹೇಳ್ರಿ, ರೈಸ್ ಆಫ್ 1020 ಅಂದ್ರೆ 1020 ರೂಪಾಯಿದು ಬ್ಯಾಗ್ದು 17 ಬ್ಯಾಗ್ ಮಾರಿದಂದ್ರೆ 51 ರೂಪಾಯಿ ಲಾಸ್ ಆಕತ್ತೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಆಫ್ ಬ್ಯಾಗ್ ಅಂದರೆ ಅದನ್ನು ಕೊಂಡ ಬೆಲೆ ಒಂದು ಬ್ಯಾಗ್ ಎಷ್ಟು, ಅದ್ರ ಅಮೌಂಟ್ ಎಷ್ಟು ಅಂತ ಕೇಳಿ. ಓಕೆ, ನೋಡೋಣ್ರಿ. ಎಸ್, ಫಸ್ಟಿಗೆ ನನಗೆ ಏನು ಬೇಕು ರೀ, ಟೋಟಲ್ ಎಷ್ಟು ಮಾರ್ಯಾನ ಅದು ಬೇಕಲ್ಲ. ಇಲ್ಲಿ ನೋಡ್ರಿ, ಟೋಟಲ್ ಮಾರಿದ್ದು ಎಷ್ಟಕ್ಕಂತಂದ್ರೆ 51 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಟೋಟಲ್ನ ಎಷ್ಟಕ್ಕೆ ಮಾರ್ಬೇಕು. ಈಗ ಟೋಟಲ್ ಕನ್ನಡದ ಬೈರಿ. ಓಕೆ, ಒಟ್ಟು ಮಾರಿದ ಬೆಲೆ ಅಂತಂದಾಗ ಏನೈತ್ರಿ 1020. ಆದ್ರೆ ಅವಾಗ ಇನ್ನೂ 51 ರೂಪಾಯಿ ಬೇಕಲ್ಲಿ ಲಾಸ್ ಆಗಿದೆ. ಟೋಟಲ್ ಎಷ್ಟಾಯ್ತು 1071. ಹೌದಾ. ಈ ಲಾಸ್ ಆಗೈತೆ ಅಂದ್ರೆ ಕೂಡಿಸೋದು ಟೋಟಲ್ ಡಿವೈಡೆಡ್ ಬೈ 17 ಮಾಡಿ ನಮ್ಗೆ ಆನ್ಸರ್ ಸಿಗುತ್ತೆ. ಅಂದರೆ ಈ ಕಾಸ್ಟ್ ಪ್ರೈಸ್ ಎಷ್ಟೈತಿ, ಕೊಂಡ ಬೆಲೆ ಪರ್ ಬ್ಯಾಗ್ ಅಂತಂದಾಗ ಈ 1071 ಒಟ್ಟು ಮೊತ್ತ ನಮಗೆ ಆ ಲಾಸ್ ಆಗಿದೆ ಹಿಡ್ಕೊಂಡ್ರೆ ಡಿವೈಡೆಡ್ ಬೈ ಎಷ್ಟು ಬ್ಯಾಗ್ ಅದಾವ ರೀ, 17. 17 ಡಿವೈಡ್ ಮಾಡಿರಿ, 17 6 17 3 51. ಡೆಟ್ ಕ್ಯಾನ್ಸಲ್. ಎಷ್ಟು ಉಳಿತು, 63 ರೂಪಾಯಿ ನೋಡಿರಿ. ಎಷ್ಟು ಅಂದ್ರೆ ಅವನು ತೊಗೊಂಡದ್ದು 63 ರೂಪಾಯಿ ನೋಡಿರಿ. ಡನ್. ಈ ರೀತಿ ಕ್ವಶನ್ ಬಂದಾವ, ವೆರಿ ವೆರಿ ಇಂಪಾರ್ಟೆಂಟ್. ಲಾಭ ನಷ್ಟದ ಮೇಲೇನೂ ಕೂಡ ಒಂದು ಬಂದೇ ಬರುತ್ತೆ. ಓಕೆ, ದಿಸ್ ಈಸ್ ಮ್ಯಾಥಮೆಟಿಕ್ಸ್
ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಓಕೆ, ಇನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಒಂದು 5 ಪ್ರಶ್ನೆ ಇನ್ನೊಂದದ ಅದನ್ನು ನೋಡ್ಕೊಂಡು ಹೋಗೋಣ. ವಾಟ್ ಪರ್ಸೆಂಟ್ ಆಫ್ 40 kg ಈಸ್ 10 kg ಅಂತಂದಾಗ ಅವೇನು ಕೇಳತ್ತಾನ, 10 kg 40 kg ಒಳಗೆ ಎಷ್ಟು ಪರ್ಸೆಂಟೇಜ್ ಅನ್ನಂಗೆ. ಈಗ 40 kg ಒಂದು ಬ್ಯಾಗ್ ಐತಿ, ಅದ್ರೊಳಗೆ 10 kg ತೆಗೆದಿ ಅಂದ್ರೆ ಅದು ಎಷ್ಟು ಪರ್ಸೆಂಟೇಜ್ ಅನ್ನಂಗೆ. ಅಂದ್ರೆ ವೆರಿ ಸಿಂಪಲ್ ನೋಡಿರಿ, 40 kgದಾಗ 10 kgದ ಎಷ್ಟು ಪರ್ಸೆಂಟೇಜ್ ಅಂದಾಗ ಇಂಟು 100. ಸಿಂಪಲ್. ಈ ಸೊನ್ನೆ ಕ್ಯಾನ್ಸಲ್, 4 ಒಂದಲೇ 4, 2 8, 4 25 ಅಂದ್ರೆ 25%. ವೆರಿ ಸಿಂಪಲ್. ಇಲ್ಲ ಇದಕ್ಕಿಂತ ಈಸಿನೇ ನೋಡಿರಿ, ಏನೈತಿ, ಒಂದು ಬ್ಯಾಗ್ ಅದ 40 kg ಅದ. ಓಕೆ, ಇದ್ರಾಗ ನಾನು 4 ಭಾಗ ಮಾಡ್ತೀನಿ. ಇದು 10, ಇದು 10, ಇದು 10, ಇದು 10. ಹೌದಾ? ಈ ಟೋಟಲ್ ನನಗೆ ಎಷ್ಟೈತಿ, 40 kg. ಅಂದರೆ ಎಷ್ಟು ರೀ, 100%. ಈಗ ಇದು 100% 40 kg. ಈಗ 4 ಭಾಗ ಮಾಡೈತೆ, 100ರಾಗ 4 ಭಾಗ ಅಂದ್ರೆ ಇದು 25%, ಇದು 25%, ಇದು 25, ಇದು 25. ಅವ್ನು ಕೇಳಿದ್ದ ರೀ, ಒಂದು 10 ಅಂದರೆ ಎಷ್ಟು, 25. ಓಕೆ, ಸಿಂಪಲ್. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವಶನ್ ನೋಡಿ, 106 ಸಿಂಪ್ಲಿಫಿಕೇಶನ್. ಏನೈತಿ, 106 ಇಂಟು 106 ಈ ಮಲ್ಟಿಫಿಕೇಶನ್ ಮಾಡ್ತೀರಿ ನೀವು, ಪ್ಲಸ್ 94 ಇಂಟು 94. ಇದು ಸಾಲ್ವ್ ಮಾಡಿರಿ ಎಷ್ಟು ಬರ್ತೈತೆ ಅಂತ ನಾವು ಕೇಳೋದಷ್ಟೆ. ಸಿಂಪಲ್. ಎಷ್ಟು ಬರ್ಬೋದು ನೋಡಿರಿ. ಹಾಂ, ಫಸ್ಟಿಗೆ 106 ಇಂಟು 106 ಅಂದ್ರೆ 1 ಪ್ಲಸ್ 1 2 6 ಅಂದ್ರೆ ಹಾಫ್ 1 3 1 6 ಅಂದರೆ ಇದ್ರದ್ದು ಇದು ನಂಗೆ ಶಾರ್ಟ್ಕಟ್ ನನಗೆ ಗೊತ್ತೈತಿ, ಆದರೆ ನಿಮಗೆ ಗೊತ್ತಾಗೋದ್ರೆ ನೀವು ಮಲ್ಟಿಫಿಕೇಶನ್ ಮಾಡಲೇಬೇಕು. ಇದು 4 4 8 ಅಂತಂದ್ರೆ 4 4 ಅಂದ್ರೆ 8 ಅಂದ್ರೆ 4 ಮೈನಸ್ 8 3 ಪ್ಲಸ್ 3 6. ಹಾಂ, ಇವೆರಡು ಕೂಡಿಸಿದ್ರೆ ನಾವು ಫೈನಲ್ ಆನ್ಸರ್ ಏನು ಬರುತ್ತೆ ಅದು ಆನ್ಸರ್. ಮಲ್ಟಿಫಿಕೇಶನ್ ಆ್ಯಡಿಷನ್ ನೀವು ಮಾಡ್ತೀರಿ, ನಾನು ಡೈರೆಕ್ಟ್ ಮಾಡಿ ಇಡತ್ತೀನಿ. ಸಿಂಪಲ್ ಇದ್ದದ್ದು ನೀವು ಮಾಡಿರಿ. 20,072. ಆಪ್ಷನ್ ನಂಬರ್ ಸಿ. ಓಕೆ, ಸಿಂಪ್ಲಿಫಿಕೇಶನ್ ಕೇಳ್ತಾ ಮಲ್ಟಿಫಿಕೇಶನ್ ಆ್ಯಡಿಷನ್ ಇಲ್ಲೇ ತಪ್ಪಿದ್ರೆ ನಿಮಗೆ ಮಾರ್ಕ್ಸ್ ಕಳ್ಕೋಬೇಡ್ರಿ. ಓಕೆ, ಡನ್. ನೆಕ್ಸ್ಟ್, ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years ಆ್ಯಂಡ್ 3 years ಅಂದರೆ 2 ವರ್ಷಕ್ಕೊಮ್ಮೆ 3 ವರ್ಷ, 2 ವರ್ಷ ಮತ್ತು 3 ವರ್ಷಗಳ ಮಧ್ಯೆ ಅಂತ ಕೇಳ್ಯಾನ. ಇಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡ್ರಿ, ಇವೆರಡು ಡಿಫ್ರೆನ್ಸ್ ಎಷ್ಟದ, ಒಂದು ಅಂದರೆ ನೀವು ಇದನ್ನು ಕಂಡುಹಿಡಿದು ಮೈನಸ್ ಮಾಡ್ಕೊಂಡು ಮಾಡೋದು ಬೇಡ, ಡೈರೆಕ್ಟ್ ಟೈಮ್ ಎಷ್ಟೈತೆ ರೀ, 1. ಓಕೆ, ನೆಕ್ಸ್ಟ್ 1 ಬಂತ. ಆಮೇಲೆ ಅಮೌಂಟ್ ಎಷ್ಟದೆ, ಇದು ಪಿ ಕೊಟ್ಟಾನ ಅಂದರೆ 8% 6 ಕೊಟ್ಟಾನ. ಈಗ ನಾ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾಗ ಹಾಕೋಬೇಕಲ್ಲ, PTR/100 ಗೊತ್ತಾಯ್ತಲ್ಲ, P 2100 T 1 R 8 ಅದ ಡಿವೈಡೆಡ್ ಬೈ ಮತ್ತೇನದ ಡಿವೈಡೆಡ್ ಬೈ 100. ಈ 0 ಇದು 0 ಗೆಟ್ 21 8 168. ದಿಸ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ಇಷ್ಟು ಅಮೌಂಟಿಗೆ ಇಷ್ಟು ಬಡ್ಡಿ ದರದಂಗೆ 2 ವರ್ಷಕ್ಕೆ ಎಷ್ಟು ಆಕತಿ, ಆಮೇಲೆ ಇಷ್ಟು ಮೊತ್ತಕ್ಕೆ ಇಷ್ಟು ಬಡ್ಡಿ ದರದಂಗೆ 3 ವರ್ಷಕ್ಕೆ ಎಷ್ಟು ಆಕತಿ, ಎರಡು ಕಂಡು ಹಿಡಿದು ಮೈನಸ್ ಮಾಡಿದ್ರೆ ಇಷ್ಟ ಬರ್ತದೆ. ಆದರೆ ಡೈರೆಕ್ಟ್ ನಾವು ಏನು ಮಾಡಿದ್ವಿ, ಡಿಫ್ರೆನ್ಸ್ ಎಷ್ಟದ, ಒಂದದ, ಆ ಟೈಮ್ ಒಂದಿದ್ದಲ್ಲಿ ಹಾಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಲೆಂದಿ ಮಾಡೋಂಗಿಲ್ಲ, ಶಾರ್ಟ್ಕಟ್ ಮಾಡಬೇಕು, ನಮಗೆ ಟೈಮ್ ಸೇವ್ ಆಗಬೇಕಲ್ಲ. ಓಕೆ, ಎಸ್ ನೋಡಿ, ಸರಳ ಬಡ್ಡಿ ಮೇಲೆ 2 ಕ್ವಶನ್ ಅದಾವೆ. ಇದು ಕೇಳಿದ ಪ್ರಶ್ನೆ ಈ ಸಲ ಈ ಥರ ಕೇಳೋ ಚಾನ್ಸಸ್ ಅದಾವೆ. ಸ್ವಲ್ಪ ಡಿಫ್ರೆಂಟ್, ನಿಮಗೆ ಕನ್ಫ್ಯೂಸ್ ಮಾಡ್ಕೋತೀರಿ. SSCGD ಅಂತೂ ಈ ಥರ ಕೇಳ್ಯಾರ, ಯಾರು ಬರ್ದಿರ್ತಾರೋ ಗೊತ್ತಿರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ತೊಗೊಂಡು ಅದಕ್ಕೆ. ಹಾಂ, ನೆಕ್ಸ್ಟ್ ಏನಂತ ನೋಡಿರಿ, ಸೆಕ್ಷನ್ ಡಿ. ಇದು ಲಾಸ್ಟ್ ಸೆಕ್ಷನ್ ನಿಮ್ಮದು ರೀಸನಿಂಗ್ ಸಂಬಂಧಪಟ್ಟಂತೆ 46ರಿಂದ 50. ಓಕೆ, ಏನದ ನೋಡಿರಿ. ಫಸ್ಟ್ ಕ್ವಶನ್, ದ ಸರ್ಟೇನ್ ಕೋಡ್ ಅಂದರೆ ಒಂದು ಕೋಡಿಂಗ್ ಭಾಷೆಯಲ್ಲಿ ಕ್ಲಾಕ್ ಎಂಬ ಪದವನ್ನು ಬರೀನ್ರಿ. CLOCK. ಕ್ಲಾಕ್ ಎಂಬ ಪದವನ್ನು ಏನು ಬರ್ದ ನೋಡ್ರಿ, ಇಲ್ಲಿ ಬರ್ದ ನೋಡ್ರಿ.
KCOLC ಅಂತ ಬರ್ದಾನ. ಇದನ್ನು ಹೆಂಗೆ ಬರ್ದಾನ ಗೊತ್ತಿಲ್ಲ, ಅದನ್ನು ನೀವು ಕಂಡು ಹಿಡ್ಕೊಂಡು ಇದನ್ನೂ ಹಂಗೆ ಬರೀರಿ ಅಂತ ಹೇಳತ್ತಾನ. ಗೊತ್ತಾಗತೈತಿ? ಹಾಂ, ಇಲ್ಲಿ ನೋಡ್ರಿ, ಒಂದೇದು ಚೆಕ್ ಮಾಡೋಣ ಫಸ್ಟ್ ನಾವು. ಇದ್ರಾನು ಅಕ್ಷರ ಇಲ್ಲಿದಾವ. ಎಸ್, ಲಾಸ್ಟ್ ಕೆ ಇದ್ದು ಫಸ್ಟ್ ತಂದ ನೋಡ್ರಿ. ಇದ್ರ ಬಾಜುಕಿಂತ ಇಲ್ಲಿ ತಂದಾನ, ಮಧ್ಯದೊಳಗಿಂದ ಮಧ್ಯದಾಗ ಇಟ್ಟಾನ. ಅಂದ್ರೆ ನಮ್ಮದು ಮಧ್ಯದೊಳಗಿಂದ ಮಧ್ಯದಂಗೆ ಇರಬೇಕು. ಮೂರನೇ ಆಚಿಕ್ಯಾಡ್ ಇಚ್ಕ್ಯಾಡ್ ಬಿಟ್ಟು ನಡು ಎಲ್ಲಿ ಈ ಐತಿ ನೋಡಿ, ಅದ ಆನ್ಸರ್ ನಮ್ಮದೀಗ. ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ಎರಡು ಆಪ್ಷನ್ ಹೋದ್ರು ನಮಗೆ. ಗೊತ್ತಾಗತೈತಿ? ಸಿಂಪಲ್. ನೆಕ್ಸ್ಟ್ ಆಮೇಲೆ ಈ ಇಲ್ಲಿಟ್ಟಾನ, ಒಂದೇ ಸಿ ಲಾಸ್ಟ್ ಇಟ್ಟ ನೋಡ್ರಿ. ಇದನ್ನು ಇಲ್ಲಿ ತಂದ್ರೂ ಇದು ಎಸ್, ಇದನ್ನು ಇಲ್ಲಿ ತಂದ್ರು ಇದು ಎಸ್. ಈಗ ನಾನು ಎರಡರೊಳಗೆ ಒಂದು ಅಕ್ಷರ ನೋಡ್ರೆ ಮುಗಿದು, ಯಾಕಂದ್ರೆ ಲಾಸ್ಟ್ ಎರಡು ಸೇಮ್ ಅದಾವು. ಟಿ ನೋಡ್ರಿ, ಟಿ ನನಗೆ ಇಲ್ಲಿ ಬರ್ಬೇಕೀಗ. ಹೌದಾ? ಎಲ್ಲೈತೆ ನೋಡ್ರಿ, ಎಲ್ಲೈತೆ ಟಿ? ಇಲ್ಲೈತೇನು? ಇದು ಹೋಯ್ತು. ಅಂದ್ರೆ ಆಪ್ಷನ್ ನಂಬರ್ ಎ. ಎಲ್ಲ ನೋಡ್ಕೊತ ಕೂಡಂಗಿಲ್ಲ, ಒಂದೊಂದು ಅಕ್ಷರದಾಗ ನಿಮ್ಮದು ಕೋಡಿಂಗ್ ಡಿಕೋಡಿಂಗ್ ಒಳಗೆ ಆನ್ಸರ್ ಸಿಕ್ಬಿಡ್ತಾವೆ. ನೀವು ಕಂಪ್ಲೀಟಾಗಿ ಬಿಡಿಸ್ಕೊಂಡ್ರು ಟೈಮ್ ವೇಸ್ಟ್. ಓಕೆ, ಏನು ಮಾಡ್ಯಾನ, ಬರೀ ಫಸ್ಟ್ನೇದು ಲಾಸ್ಟ್ನೇದು ಫಸ್ಟ್, ಅದ್ರ ಬಾಜುಕ್ಕೆ ಹಿಂಗೆ ಉಲ್ಟಾ ಬರ್ಕೊಂತ ಬಂದ ನೋಡ್ರಿ. ಒಂದು ಮಾತು ಹೇಳ್ಬೇಕಂತಂದ್ರೆ, ಹಾಂ, ಇದನ್ನು ಹಿಂಗೆ ಬರ್ಕೊತ ಹೋಗ್ಯಾನ. ಇದನ್ನು ಏನು ಮಾಡ್ಯಾನ ನೋಡ್ರಿ, ಈ ಬಾಣದ ಗುರುತು ಏನೈತಿಲ್ಲ ಹಿಂಗೆ ಬರ್ದಾನ ಅಷ್ಟೆ. ಗೊತ್ತಾಗತೈತಿ? ಬಾಣದ ಗುರುತು ಎಲ್ಲೈತಿ ನೋಡ್ರಿ, ಇಲ್ಲಿ ಬಾಣದ ಗುರುತು ಎಲ್ಲೈತಿ ನೋಡ್ರಿ. ಅರ್ಥ ಆಗತೈತಿ? ಹಾಂ, ಅದ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಎ. ಒಂದ್ಸಲ ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡಿರಿ. ಓಕೆ, ಎಸ್. ನೆಕ್ಸ್ಟ್, ಹಾಂ, ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ಸ್ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಕೆಲವು ಜನ. ಬ್ಲಡ್ ರಿಲೇಷನ್ ಮೇಲೆ UP ಒಳಗಾಗಲಿ MP ಒಳಗಾಗಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಬಂದವ ಗೊತ್ತಿರಲಿ. ಇದು ಬೇರೆ ರಾಜ್ಯದಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಬಂದಂಥದ್ದನ್ನು ತಗೊಂಡಿದ್ದು. ಓಕೆ, ಏನು? P ಇಸ್ ದ ಮದರ್ ಆಫ್ K. ಅಂದ್ರೆ P ಇದ್ದವರು Kಗೆ ತಾಯಿ ಆಗ್ಯಾರ. P ಇದ್ದವ್ರ Kಗೆ ತಾಯಿ ಆಗ್ಯಾರ. Kಗೆ ಯಾರು ಆಗ್ಯಾರ ತಾಯಿ? ಸ್ವಲ್ಪ ಸಣ್ಣ ಬರೀನ್ರಿ, ಸ್ವಲ್ಪ ಅಕ್ಷರ ನಿಮಗೆ ಗೊತ್ತಾಗಬೇಕಷ್ಟೆ. ಓಕೆ, ಏನು ಹೇಳ ನೋಡ್ರಿ, P ಈಸ್ ಮದರ್ ಆಫ್ K ಅಂತಂದ್ರೆ P ಇದ್ದವ್ರ K ಅವರಿಗೆ ತಾಯಿ ಆಗ್ಯಾರ. ತಾಯಿ ಅಂದ್ರೆ ಮೈನಸ್ಸು. ಓಕೆ, ನೆಕ್ಸ್ಟ್ ಸರ್ ಮೈನಸ್ ಯಾಕೆ ಬರ್ದರಿ? ನನಗೆ ಬಿಟ್ಟಿದ್ದು, ನೀವು ಸರ್ಕಲ್ ಹಾಕೋ. ಓಕೆ, ಎಸ್. ನೆಕ್ಸ್ಟ್, ಒಂದನೇ ಲೈನ್ ಮುಗಿತಾ, ಎರಡನೇ ಲೈನಿಗೆ ಬರ್ರಿ. K ಇಸ್ ದ ಸಿಸ್ಟರ್ ಆಫ್ D. ಅಂದ್ರೆ K ಇದ್ದವ್ರ ಸಿಸ್ಟರ್ ಅದಾರ, ಅಂದ್ರೆ ಮೈನಸ್ ಫಿಮೇಲು, ಮಹಿಳೆ. ಡಿಗೆ ಸಿಸ್ಟರ್ ಆಗ್ಯಾರ, ಅಕ್ಕ ತಂಗಿ ಆಗ್ಯಾರ. ಅಕ್ಕ ಆಗ್ಯಾರ ತಂಗಿಯಾರ ಗೊತ್ತಿಲ್ಲ, ಒಟ್ಟು ಆಗ್ಯಾರ. ನೆಕ್ಸ್ಟ್ ಲೈನ್, ಡಿ ಈಸ್ ದ ಫಾದರ್ ಆಫ್ ಜೆ. ಡಿ ಇದಾರಲ್ಲ, ಇವರು ತಂದೆ ಆಗ್ಯಾರ. ಯಾರಿಗೆ? ಜೆಗೆ ಆಗ್ಯಾರ. ಇಷ್ಟು ಅವರು ಕೊಟ್ಟದ್ದು ಈಕ್ವೇಷನ್. ಆಮೇಲೆ ಅವ್ರು ಏನು ಕೇಳ್ತಾರೆ, P ಈಸ್ ರಿಲೇಟೆಡ್ ಟು ಜೆ. ಅಂದ್ರೆ ಅವ್ರು ಕೇಳೋದು ಏನಂತಂದ್ರೆ, ಈ P ಇದ್ದವ್ರ ಜೆಗೆ ಏನು ಹಾಕಾರ ನೋಡ್ರಿ. ಇವರಿಬ್ಬರು ಅಕ್ಕ ತಂಗಿ ಇಲ್ವಾ, ಅಣ್ಣ ತಮ್ಮ ಹಾಕಾರ ಇವರು. ಹೌದಾ? ಅಣ್ಣ ತಮ್ಮ. ಇವರಿಬ್ಬರಿಗೆ ತಾಯಿ ಇವರು. ಅಂದ್ರೆ ಇವ್ರ ತಾಯಿ, ಇವ್ರ ಮಗಳದಾಳು ಮಗದನ ಗೊತ್ತಿಲ್ಲ, ಇವತ್ತು ಮೊಮ್ಮಗಳದ. ಆದ್ರೆ ಇವ್ರು ಏನು ಹಾಕಾರ? ಗ್ರ್ಯಾಂಡ್ ಮದರ್, ಅಜ್ಜಿ ಹಾಕಾರಿಲ್ಲ. ಅಂದ್ರೆ ಅಜ್ಜಿ. ಇದು ರಿಲೇಷನ್ನು. ನೀವು ಹೊಗೆ ಹಾರಿಸು ಇದ್ರಾಗ ಹಾರಿಸ್ತೀರಿ. ಸಂಬಂಧ ಕೆಡಿಸ್ಬೇಡ್ರಿ, ಲೆಕ್ಕ ಬರ್ಲಿಕ್ಕೆ ಬಿಡ್ರಿ. ಸಂಬಂಧ ಒಟ್ಟು ಹಡಗೆಸ್ಬೇಡ್ರಿ. ಗೊತ್ತಾತಿಲ್ಲ? ಸಂಬಂಧ ಕೆಡಿಸಿರಿ ಮುಗಿದು ಹೋಯ್ತು. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್, ಹಾಂ, ಸಿರೀಸ್ ಐತೆ ನೋಡ್ರಿ. ಇದೊಂದು ಏನದ ನೋಡ್ರಿ, XUROL. ಇಲ್ಲಿ ಏನು ಬರುತ್ತೆ ಅಂತ ಕೇಳ್ರಿ. ನಾವು ಉಲ್ಟಾ ಬರ್ಕೊತ ಹೋಗೋಣ್ರಿ. ಉಲ್ಟಾ ಹೋಗೋಣಲ್ಲ, ಎಲ್ ಆದ್ಮೇಲೆ O ಬರ್ದಾರ. ಹೌದಾ? ಎಲ್ ಆದ್ಮೇಲೆ ಯಾವ್ದು ಬರುತ್ತೆ? ಯಾವ್ದು ಬರುತ್ತೆ? LMN. ಎರಡು ಬಿಟ್ಟ ನಾವು. ನೆಕ್ಸ್ಟ್, ಇಲ್ಲಿ O ಆದಮೇಲೆ PQ. ನೆಕ್ಸ್ಟ್, R ಆದಮೇಲೆ ST. U ಬರ್ದಾನ. U ಆದಮೇಲೆ VWX. ಅಂದ್ರೆ ಈಗ ಇತರ ಹಿಂದಿನ ಎರಡು ಬಿಡ್ಬೇಕು. ನಾ ಈಗ ಯಾವ್ಯಾವ ಬಿಡಬೇಕು? J, L ಇನ್ನೊಂದು K, K ಇನ್ನೊಂದು J,
ಜೆ ಇನ್ನೊಂದು ಯಾವುದು ಐ. ಐ ದಿಸ್ ಈಸ್ ಆನ್ಸರ್ ಯಾವುದು ಐ. ಭಾಳ ಸಿಂಪಲ್ ಇರ್ತವೆ, ಬರೀ ABCD ಬಂದ್ರೆ ಮುಗಿದು ಹೋಗುತ್ತೆ. ಗೊತ್ತಾಯ್ತು? ಡನ್. ನೆಕ್ಸ್ಟ್ ತೊಗೊಂಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ 49. ಹಾಂ, ಇನ್ ಅ ರೋ ಆಫ್ ಟ್ರೀ ಅಂದ್ರೆ ಒಂದು ಸಾಲು ಐತ್ರಿ, ಗಿಡಗಳು ಸಾಲು ಐತೆ ಒಂದು. ಓಕೆ, ಇದು ಬಲ, ಇದು ಎಡ, ರೈಟ್ ಲೆಫ್ಟ್. ಓಕೆ, ನೆಕ್ಸ್ಟ್ ಅ ಟ್ರೀ 7th ಫ್ರಮ್ ದ ಲೆಫ್ಟ್ ಎಂಡ್ ಅಂದ್ರೆ ಒಂದು ಗಿಡ ಏನೈತಿಲ್ಲ, ಒಂದು ಗಿಡ ಹಿಡ್ದಾನು ಎಡದಿಂದ ಏನೈತಿ ಎನ್ಸ್ಕೋತ ಬಂದ್ರೆ ಅದು 7ನೇ ನಂಬರ್ ಐತಿ. ಓಕೆ, ಆ್ಯಂಡ್ 14th ಫ್ರಮ್ ದ ರೈಟ್ ಎಂಡ್ ಒಂದು ವೇಳೆ ನೀ ಬಲದಿಂದ ಎನ್ಸ್ಕೋತ ಬಂದ್ರೆ, ಈಗೇನಾಗೈತಿ ಎಡದಿಂದ, ಒಂದು ವೇಳೆ ನೀ ಬಲದಿಂದ ಎನ್ಸ್ಕೋತ ಬಂದಿರ್ತಿಕೋ ಅದ ಗಿಡ 14ನೇದು ಆಕತಿ. ಹಂಗಾದ್ರೆ ಹೌ ಮೆನಿ ಟ್ರೀಸ್ ಆರ್ ಇನ್ ದ ರೋ ಅಂದ್ರೆ ಈ ಲೈನ್ದಾಗ ಒಟ್ಟು ಗಿಡ ಎಟ್ಟದವು ಅಂತ ಕೇಳ್ಯಾರ. ನೋಡ್ರಿ, ಒಂದೇ ಗಿಡ ಐತಿ, ಈ ಎಡದಿಂದ ಎನ್ಸ್ಕೊತ ಬಂದ್ರೆ 7ನೇ ರ್ಯಾಂಕ್, ಬಲದಿಂದ ಬಂದ್ರೆ 14, ಒಟ್ಟು ಗಿಡ ಎಟ್ಟದವು. ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ನೋಡ್ರಿ. ಏನು ಹೇಳ್ರಿ, ಇಲ್ಲಿ ಎಡದಿಂದ ಬಂದಾಗೂ ಇದನ್ನು ಕೌಂಟ್ ಮಾಡಿರೆ, ಬಲದಿಂದ ಬಂದಾಗೂ ಒಂದು ಕೌಂಟ್ ಮಾಡಿರೆ, ಅಂದ್ರೆ ಒಂದು ಗಿಡ 2 ಸಲ ಹಿಡಿದ್ರಿ. ಹಾಂ, ಈಗ ನೋಡಿರಿ, ಇದು 7 ಪ್ಲಸ್ ಇದೆಟ್ಟೈತಿ 14 ಕೂಡಿಸು ಎಷ್ಟಾಯಿತು 21 ಆತ. ಆದ್ರೆ ಅದೇ ಗಿಡ ನೀ 2 ಸಲ ಹಿಡಿದ್ರಿ ಅಂದ್ರೆ -1 ಮಾಡ್ಬೇಕತ್ರ. ಡಬಲ್ ಯಾಕೆ ಹಿಡಿತೀನಿ, ಒಂದೇ ಸಲ ಬೇಕು ನನಗೆ, ಅಂದರೆ ಎಷ್ಟಾಯಿತು 20. ಅಂದ್ರೆ ಆ ಒಂದು ಸಾಲಿನಲ್ಲಿ ಇರುವಂತಹ ಒಟ್ಟು ಮರಗಳ ಗಿಡಗಳ ಸಂಖ್ಯೆ 20. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಕೇಳಿದ ಪ್ರಶ್ನೆ ಗೊತ್ತಿರಲಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಎಡ ಬಲ ಗೊತ್ತಿರಬೇಕು. ಒಂದೇ ಗಿಡವನ್ನು ಡಬಲ್ ಸಲ ಹಿಡಿದಾಗ ಅದನ್ನು ಮೈನಸ್ ಮಾಡಿ ನೋಡಿ. 21 ಕೊಟ್ಟಾನೆ, ಇಲ್ಲಿ ನಿಮ್ಮ ಸಂಬಂಧನ ಕೊಟ್ಟಾನೆ. ಯಾಕೆ ಹೇಳು, ಸಿಕ್ಕತ್ತ ಬಾ ಅಂತೇಳಿ ಗುದ್ದು ಬಿಡ್ತೀರಿ ನೀವು, ಅವರು ಗುದ್ದು ಹೊರಗೆ ಹಾಕ್ಬಿಡ್ತಾರೆ ನಿಮ್ಮ ಲೀಸ್ಟ್ನಿಂದ. ಗೊತ್ತಾಯ್ತಲ್ಲ? ಹಂಗೆ ಮಾಡ್ಕೋಬೇಡ್ರಿ. ಡನ್. ಲಾಸ್ಟಿಗೆ ಬಂದಾಗ ಮಿಸ್ಟೇಕ್ ಮಾಡಬೇಡ್ರಿ. ಡನ್. ಓಕೆ, ನೆಕ್ಸ್ಟ್ ಸಿರೀಸ್ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಏನು ಕೊಟ್ಟಾರ, ZAYB XC WD ಇವು ಇಷ್ಟೆಲ್ಲ ಕೊಟ್ಟಿರ್ತಾರೆ ಕರೆ, ಭಾಳ ಈಸಿ ಇರ್ತವೆ. ಹೆಂಗೆ ನೋಡ್ರಿ, ಇಲ್ಲಿ A ಆಗೈತಿ, ಇಲ್ಲಿ B ಐತಿ, B ಆಗನ C, ಈಚೆ ಕಡೆ ನೋಡಬೇಡ್ರಿ ನಾವು. C ಆಗನ D ಆಗನ ಯಾವ್ದು ಬರ್ಬೇಕು E. ಇಲ್ಲಿ ಏನು ಬರೋದು ಬ್ಯಾಡ ನಮಗೆ, ಲಾಸ್ಟ್ ಒಂದು E ಎಲ್ಲಿತ್ತು ನೋಡ್ರಿ, ಮುಗೀತು ಆನ್ಸರ್. ವೆರಿ ಸಿಂಪಲ್. ಎಸ್, ಇವತ್ತು ನಾವು ಏನೇನು ನೋಡಿವಿ ಅಂತಂದ್ರೆ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಟೋಟಲ್ಲು 20 ಪ್ರಶ್ನೆಗಳನ್ನು ನೋಡಿದ್ವಿ. ಈ 20 ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಬರೋದು ಪ್ರಾಕ್ಟೀಸ್ ಮಾಡಿ, ಅದೇ ಥರ ಕ್ವಶನ್ಸ್ ಇದ್ದು ಅಂದ್ರೆ ಟ್ರೈ ಮಾಡಿರಿ, ಬರಲಿಲ್ಲ ನನಗೆ ಕಳಿಸ್ರಿ. ನೆಕ್ಸ್ಟ್ ಕ್ಲಾಸ್ನಾಗ ಇದೇ ಥರದ ಪ್ರಶ್ನೆಗಳನ್ನು ತರ್ತೀನಿ. ಅದೇ ರೀತಿ ನೀವು ಮೆನ್ಸುಲೇಷನ್ನು ಮತ್ತು ಯಾವ್ದು ಚಾಪ್ಟರ್ ಬೇಕಂತಂದ್ರೆ ನೀವು ಎಷ್ಟು ಜನ ಜಾಸ್ತಿ ಕಮೆಂಟ್ ಮಾಡ್ತೀರಿ, ಯಾವ ಚಾಪ್ಟರ್ ಬಗ್ಗೆ ಬರುತ್ತಲ್ಲ ಆ ಚಾಪ್ಟ್ರನ್ನು ನಾನು ತರ್ತೀನಿ. ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಕಂಟಿನ್ಯೂ ಮಾಡಿರಿ, ತಲೆ ಕೆಡ್ಸ್ಕೊಬೇಡ್ರಿ. ಎಕ್ಸಾಮ್ಸ್ ಏನು ಬಂದೈತಿ ಏನು ಮಾಡಿಲ್ಲ ಅಂಥೇಳಿ, ವೆರಿ ಈಸಿ ಇರ್ತೈತಿ, ಸಿಂಪಲ್ ಇರ್ತೈತಿ. ಇಷ್ಟ್ರಾಗ ಬರ್ತಾವೆ, ಈ ಥರನ ಮಾಡ್ತೀರಿ, ಈ ಥರನ ಬರ್ತಾವೆ, ಹಿಂಗೆ ಬರ್ತಾವೆ ಅಂತೇಳಿ ನಾ ಕ್ವಶನ್ಗಳನ್ನು ಬಂದದ್ದು ಕೂಡ ಎಕ್ಸ್ಟ್ರಾ ಕೂಡ ಎಲ್ಲ ಹೇಳತ್ತೀನಿ. ಸೊ ಆಲ್ ದ ಬೆಸ್ಟ್. ಹಾಗೇನಾದರೂ ಇದ್ರೆ ನಾನು ಹುಡುಗರು ಮೆಸೇಜ್ ಮಾಡತ್ತಿದ್ರಿ ಆ ನಂಬರ್ಗೆ, ಯಾರ ಕಡೆ ನಂಬರ್ ಇಲ್ಲಲ್ಲ ಆ ನಂಬರ್ಗೆ ನನಗೆ ಮೆಸೇಜ್ ಮಾಡಿರಿ. ಫ್ರೀ ಇದ್ದಾಗ ನಾನು ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಲೇಟ್ ಆದರೂ ಬೈಬೇಡ್ರಿ. ಓಕೆ, ಡನ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್.